ನಾನು ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ, ಆ ವೀಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದ್ರು, ರೆಂಟಲ್ ಇನ್ಕಮಿಂದ ಬರ್ತಾ ಇರೋ 41,000 ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮಗೆ 7 ಕೋಟಿ ಸಿಗ್ತಾ ಇತ್ತು ಅಂತ. ನೀವು ಹೇಳಿರೋದು ಕರೆಕ್ಟು. ನೀವೇನಾದರೂ 41,000 ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಗೆ 7 ಕೋಟಿ ಸಿಗ್ತಾ ಇತ್ತು. ಆದರೆ ಆ ರೆಂಟಲ್ ಇನ್ಕಮ್ ಬರೋದಕ್ಕೆ ಮೊದಲು ನೀವೇನು ಮಾಡಬೇಕಾಗಿತ್ತು, ಶಾಪ್ನ ಬೈ ಮಾಡಬೇಕಾಗಿತ್ತು. ಆ ಶಾಪ್ನ ಬೈ ಮಾಡೋದಕ್ಕೆ ನಿಮ್ಮ ಹತ್ರ 50 ಲಕ್ಷ ಇಲ್ಲ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತಾ ಇದ್ರಿ, ಅವಾಗ ನಿಮಗೆ ರೆಂಟಲ್ ಇನ್ಕಮ್ ಇರ್ತಿರಲಿಲ್ಲ, ನಿಮ್ಮ ಇನ್ವೆಸ್ಟ್ಮೆಂಟು ಆಗ್ತಿರಲಿಲ್ಲ. ನಾನು ನಿಮ್ಗೆ ಇದನ್ನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೆ, ಲೋನಿಂದನೂ ಹೇಗೆ ನೀವು ಅಸೆಟ್ನ ಬಿಲ್ಡ್ ಮಾಡ್ಬೋದು ಅಂತ. ಅಕಸ್ಮಾತ್ ನಿಮ್ಮ ಹತ್ರ ಆ 50 ಲಕ್ಷ ಇಲ್ಲ ಅಂದರೂ ಕೂಡ ಆ ಲೋನ್ ತೊಗೊಂಡು ಆ ಶಾಪ್ನ ನೀವು ಬೈ ಮಾಡಿದರೂ ಕೂಡ ನಿಮ್ಮ ಹತ್ರ ಎಕ್ಸ್ಟ್ರಾ ಉಳಿದಿರೋ ರೆಂಟಲ್ ಇನ್ಕಮಿಂದ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತಿತ್ತು ಅಂದರೆ 1,74,00,000 ಇರ್ತಾ ಇತ್ತು. ನೀವು ಎಕ್ಸ್ಟ್ರಾ ಅಮೌಂಟಿಂದನೂ ಬೈ ಮಾಡಿದ್ರು 1,74,00,000 ಇರ್ತಾ ಇತ್ತು. ಅದೇ ಏನಾದರೂ ನೀವು ಆ ಶಾಪ್ನೇ ಬೈ ಮಾಡೋಕ್ಕೆ ನಿಮ್ಮ ಹತ್ರ 50 ಲಕ್ಷನೇ ಇಲ್ಲ ಅಂದರೆ ನೀವು ಆ ಶಾಪ್ನೇ ಬೈ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ನಿಮ್ಗೆ ಇದನ್ನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೆ, ಲೋನಿಂದನೂ ಹೇಗೆ ಅಸೆಟ್ನ ಬಿಲ್ಡ್ ಮಾಡ್ಬೋದು ಅಂತ. ಇದರಿಂದ ನಿಮ್ಗೆ ಹತ್ರ 1,74,00,000 ಇದೆ, ಆ ಶಾಪಲ್ಲಿ ಬರ್ತಾ ಇರೋ ರೆಂಟಲ್ ಇನ್ಕಮು ಇದೆ, ಮತ್ತು ಆ ಶಾಪು ನಿಮ್ಮ ಹೆಸರಲ್ಲೇ ಇದೆ. ಇದರಿಂದ ನಿಮಗೆ ಟ್ರಿಪ್ಪಲ್ಲಿ ಬೆನಿಫಿಟ್ ಆಗಿದೆ. ಮತ್ತು ನೀವು ಇದು ಹೀಗೆ ಯೋಚನೆ ಮಾಡಿ, ಆ 41,000 ಬರೀ SIP ಯಾಕೆ ಮಾಡ್ತೀರಾ? ನಾನು ಆ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ, ಸ್ಟೆಪ್ ಅಪ್ SIP ಮಾಡಿ ಅಂತ. ನೀವು ಸ್ಟೆಪ್ ಅಪ್ SIP ಮಾಡಿದರೆ 41,000 ಎಷ್ಟಾಗ್ತಿತ್ತು ಗೊತ್ತಾ? ಆಲ್ಮೋಸ್ಟ್ 12 ಕೋಟಿ ಆಗ್ತಾಯಿತ್ತು. ನನಗೆ ರಿಟರ್ನ್ ಎಲ್ಲಿ ಜಾಸ್ತಿ ಬರ್ತಿದೆ ಅಂತ ಅನ್ನೋದಕ್ಕೋಸ್ಕರ ಆ ವಿಡಿಯೋ ಮಾಡಿರಲಿಲ್ಲ, ಲೋನಿಂದನೂ ಹೇಗೆ ಅಸೆಟ್ನ ಬಿಲ್ಡ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಆ ವಿಡಿಯೋ ಮಾಡಿ.